ಅಲ್ಲಿ ಪಾತಾಳೇಶ್ವರ, ಮರಳೇಶ್ವರ, ವೈದ್ಯನಾಥೇಶ್ವರ 3 ಶಿವನ ಕೊಯ್ಲು ಇರುತ್ತೆ. ಇನ್ನು 2 ಶಿವನ ಕೊಯ್ಲು ಒಂದು ಅಟ್ಟದ ಗ್ರಾಮ, ಬೇರೆ ಗ್ರಾಮದಲ್ಲಿ ಗ್ರಾಮ ಪೇರು ಬಂದು ಮೂಡುಬಿಟ್ಟರೆ, ಸ್ವಾಮಿ ಪೇರು ಬಂದು ಮಲ್ಲಿಕಾರ್ಜುನೇಶ್ವರ. ಅದು ಪಂಚಲಿಂಗದಲ್ಲಿ 4 ಮಳೆ. ದೀಪು ಇನ್ನೊಂದು ಗ್ರಾಮ ಪೇರು ಬಂದು ಸ್ನೇಹಿತರೆ, ನಾನು ನಿಮ್ಗೆ ತೋರಿಸ್ಬೇಕಾಗಿರೋದು ಇನ್ನೊಂದು ಪ್ರಮುಖವಾದದ್ದು, ತುಂಬ ವಿಖ್ಯಾತಿ ಹೊಂದಿರುವಂಥ ಕಲೆ 3D ಸಿಸ್ಟಮ್ ಏನಿದೆ. ಸ್ವಲ್ಪ ಈ ಕಡೆ ಬಾ, ಕತ್ಲೆ ಆಗ್ತಾಯಿದೆ. ಇಲ್ಲಿ ನೋಡಿ, ನಿಮ್ಗೇನು ಕಾಣಿಸ್ತಾ ಇದೆ? ಇಲ್ಲಿ ಒಂದೇ ಒಂದು ದೇಹ, ಆದರೆ 3 ತಲೆಗಳು. ಅಂದರೆ ಒಂದು ದೇಹದಲ್ಲಿ 3 ತಲೆಗಳ 3D ಚಿತ್ರವನ್ನು ಇಲ್ಲಿ ಬಳಸಿದ್ದಾರೆ. ಇಲ್ಲಿ ಏನು ತೋರಿಸ್ತಾ ಇದೆ ಅಂದರೆ ನೋಡಿ, ಒಂದು ಹಸು, ಕೆಳಗಡೆನೂ ಹಸು, ಆ ಕಡೆನೂ ಹಸು ನಿಮ್ಮವರು. ಏನಿದ್ರು ಕತೆ ಅಂತ ನಾನು ಹೇಳ್ತೀನಿ ನೋಡು. ಇಲ್ಲಿ ಫಸ್ಟು ಹಸು ಬರುತ್ತೆ, ಓಕೆನಾ? ಹಸು ಬಂದು ನಂತರ ಇಲ್ಲಿ ಲಿಂಗನ ನೋಡುತ್ತೆ. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಲಿಂಗನ ನೋಡುತ್ತೆ. ಲಿಂಗನ ನೋಡಿದ ನಂತರ ಈ ಒಂದು ಹಸು ಲಿಂಗ ಅಂತ ಗೊತ್ತಾದಮೇಲೆ ಅದಕ್ಕೆ ಹಾಲನ್ನು ಕುಡಿಸುತ್ತೆ, ಅಂದರೆ ಹಾಲನ್ನು ಕೊಡುತ್ತೆ. ಈ 3D ಚಿತ್ರವನ್ನು ನೀವು ತಮಿಳ್ನಾಡಲ್ಲಿ ಒಂದು ನೋಡ್ಬೋದು, ಆ ನಂತರ ನೋಡೋಕ್ಕೆ ಸಿಗೋದು ಇಡೀ ಇಂಡಿಯಾದಲ್ಲಿ ಇಲ್ಲಿ ಮಾತ್ರ. ಕಾಣಿಸ್ತಿದೆಯಾ? ತುಂಬ ಅದ್ಭುತವಾದ 3Dನ ನಮ್ಮ ಕರ್ನಾಟಕದ ನಮ್ಮ ಗಂಗರು ಅಥವಾ ಹೊಯ್ಸಳರು, ಚೋಳರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ಕೆತ್ತಿದ್ದಾರೆ. ಈ ಒಂದು ಏನು ಹೇಳ್ಬೋದು, ಈ ಒಂದು ಪೂರ್ತಿ ಚಿತ್ರಕಲೆಯನ್ನು ಏನಂತ ಸರ್, ಇದು ಕಲಾಮಂದಿರ ಅಂತ ಕೂಡ ಕರೀತಾರೆ ಈ ಜಾಗವನ್ನು. ಸರ್ ಈಗ ಒಂದು ಮಾಡುವ 2 ತಲೆ ಪಾತ್ರೆ ಸರ್. ಈಗ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಪ್ರಪಂಚದ ಅಥವಾ ನಮ್ಮ ದೇಶದ ಸುತ್ತಮುತ್ತ ಜನ ಇದನ್ನೇ ನೋಡ್ಲಿಕ್ಕೆ ಬರ್ತಾರೆ. ನೋಡಿ, ಇಲ್ಲೂ ಕಾಣಿಸಿದ್ಯಾ? ಅಲ್ಲಿರೋದೇ ಇದನ್ನೇ 3D ಆಗಿ ಬರೆದಿರೋದು. ಇಲ್ಲಿರೋ ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಚಿತ್ರಗಳಿದೆ. ಆ ಚಿತ್ರಗಳೇ ಒಂದೊಂದು ಕತೆಗಳಾಗಿ ನಿರ್ಮಿಸಿದ್ದಾರೆ. ನನಗೆ ಅದಷ್ಟು ಗೊತ್ತಿಲ್ಲ, ಎಷ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂತ. ನಿಮಗೆ ಅದೆಷ್ಟು ಎಕ್ಸ್ಪ್ಲೇನೇಷನ್ ಅರ್ಥ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗಂತೂ ತುಂಬ ಭಾವುಕ ಆಗಿ ನಾನು ಅದನ್ನು ತಿಳ್ಕೊಂಡಿದ್ದೀನಿ. ಪ್ಲಸ್ ನಾನು ಇಲ್ಲಿಗೆ ವಿಸಿಟ್ ಮಾಡಬೇಕು, ಇದನ್ನೆಲ್ಲ ನೋಡಬೇಕು ಅನ್ನೋ ತುಂಬ ಕುತೂಹಲ, ತುಂಬ ಆಸೆ ನನಗಿತ್ತು. ಅದೇ ನಿಮ್ಗೆ ಅದೆಷ್ಟು 100% ನಾನು ಎಫರ್ಟ್ ಹಾಕಿ ಮಾಡ್ತಾಯಿದ್ದೀನಿ ಅನ್ನೋದು ಗೊತ್ತಿಲ್ಲ. ಎಫರ್ಟ್ ಅಂತೂ 100% ಮಾಡ್ತಾಯಿದ್ದೀನಿ. ಬಟ್ ನಿಮ್ಗೆ ಅದೆಷ್ಟು 100% ನಿಮ್ಗೆ ಸಿಗ್ತಾಯಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದೆಲ್ಲ ಏನಾದರೂ ಎಷ್ಟು % ಸಿಗ್ತಿದೆ ಅಂತಂದರೆ ಅದನ್ನು ಕಾಮೆಂಟ್ ಮಾಡಿ. ಪ್ರತಿಯೊಂದು ಜಾಗದಲ್ಲೂ ನಿಮಗೆ, ಪ್ರತಿಯೊಂದು ಕಲ್ಲಲ್ಲೂ, ಪ್ರತಿಯೊಂದು ಕಂಬದಲ್ಲೂ ನಿಮಗೆ ಚಿತ್ರಕಲೆಗಳು ಕಾಣಿಸ್ತವೆ. ಅದು ಒಂದೊಂದು ಕಥೆಗಳನ್ನ ಹೇಳ್ತವೆ. ಆ ಚಿತ್ರಕಲೆಗಳನ್ನ ಬರೆದಿದ್ದಾರಲ್ಲ, ಆ ಒಂದು ಶಿಲ್ಪಗಳನ್ನ ಬರೆದಿದ್ದಾರಲ್ಲ, ಅದಕ್ಕೆ ಏನು ಹೇಳಿದ್ರು ಅದು ಕಮ್ಮಿನೇ. ನೋಡಿ ಅಲ್ಲಿ ಅವ್ರನ್ನ ಪ್ರತಿಯೊಬ್ಬರು ಬಂದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಅಂದರೆ ನಮ್ಮವರೇ ಆಗಲಿ, ಹೊರಗಡೆ ಆಗಲಿ, ತಮಿಳವರಾಗಲಿ, ಯಾರೇ ಬಂದ್ರೂ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ. ಬಾ. ಸ್ನೇಹಿತರೆ, ನಾನು ಮಲೆಮಹದೇಶ್ವರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿಲ್ಲ ಅಂದಿದ್ರೆ ಖಂಡಿತವಾಗ್ಲೂ ನಾನು ಪೂರ್ತಿ ತಲಕಾಡಿನ ಇತಿಹಾಸನ ಇನ್ನೂ ಚೆನ್ನಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಮತ್ತು ಇನ್ನೂ ತುಂಬ ಟೈಮ್ ತಗೊಂಡು ಚಿಕ್ಕ ಪುಟ್ಟದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಬಟ್ ಮಲೆಮಹದೇಶ್ವರಕ್ಕೆ ಹೋಗೋಕ್ಕೆ ತುಂಬ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗ ವಿಡಿಯೋಗಳು ಮಾಡ್ತಾಯಿದ್ದೀನಿ. ಈ ನನ್ನ ಪ್ರಯತ್ನಕ್ಕೆ ನಿಮಗೇನಾದರೂ ಇಷ್ಟ ಆದರೆ ಜಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಏನು ಕೇಳೋಲ್ಲ ನಾವು. ಆ ಕಡೆಯಿಂದ ಬರಬೇಕಿತ್ತು ಅನ್ಸುತ್ತೆ, ಆ ಕಡೆಯಿಂದ ಬರಬೇಕು. ಬಾ. ಇಲ್ಲ ಹಿಂಗೆ ಅಲ್ವಾ, ಹಿಂಗೆ ಬರ್ಬೇಕಾ? ಇದೊಂದು ಇದೆಯಪ್ಪ. ಸ್ನೇಹಿತರೆ, ದೇವಸ್ಥಾನದ ಒಳಗಡೆ ನೋಡಿದೆ, ವೈದ್ಯನಾಥೇಶ್ವರನ ನೋಡಿದೆ. ಧನ್ಯನಾದೆ ಅಂತ ಹೇಳ್ಬೋದು. ಯಾಕೆಂದರೆ ಇತಿಹಾಸ ಇದ್ರ ಬಗ್ಗೆ ವೈದ್ಯನಾಥೇಶ್ವರ ಅಂತ ಯಾಕೆ ಕರೀತಾರೆ ಅಂತ ಅಂದರೆ, ಸ್ನೇಹಿತರೆ, ತನ್ನ ಗಾಯವನ್ನು ತಾನೇ ಒಂದು
ಔಷಧಿ ಬಳಸ್ಕೊಂಡು ವಾಸಿ ಮಾಡಿಕೊಂಡ ಅನ್ನೋ ಕಾರಣಕ್ಕೆ ವೈದ್ಯನಾಥೇಶ್ವರ ಅಂತ ಕರೀತಾರೆ. ಅಂದರೆ ತಲಕಾಡು ಅಂದರೆ ಈ ಒಂದು ತಲಕಾಡಿಗೆ ಹೆಸರು ಬರೋ ಕಾರಣ ತಲಾ ಮತ್ತು ಕಾಡ ಅನ್ನೋ ಇಬ್ಬರು ಬೇಟೆಗಾರರು ಇದ್ದರು. ಅವರು ವೈದ್ಯನಾಥೇಶ್ವರನ ಲಿಂಗಕ್ಕೆ ಘಾಸಿ ಮಾಡಿದ್ರು. ನಂತರ ಏನೋ ಒಂದು ಅವ್ರಿಗೆ ಒಂದು ವಾಯ್ಸ್ ಕೇಳಿಸ್ತು, ಅಶರೀರವಾಣಿ ಅಂತಲೇ ಹೇಳ್ತಾರಲ್ಲ, ಅದು ಕೇಳಿಸ್ದಾಗ ನಂತರ ಆ ಒಂದು ಗಾಯ ಆಗಿದ್ದಕ್ಕೆ ಅಶರೀರವಾಣಿ ಏನು ಹೇಳ್ತೆ ಅಂತಂದರೆ ಅಲ್ಲಿ ಪಕ್ಕದಲ್ಲಿ ಇರೋ ಒಂದು ಪತ್ತ ಅಂದರೆ ಎಲೆಯನ್ನು ತಗೊಂಡು ಹಚ್ಚಿದ್ರೆ ನನಗೆ ವಾಸಿ ಆಗುತ್ತೆ ಅಂತ ಹೇಳ್ತಾರೆ. ಆಗ ಆ ತಲಾ ಮತ್ತು ಕಾಡು ಅನ್ನೋ ಇಬ್ಬರು ಅಣ್ತಮ್ಮಂದಿರು ಏನಿರ್ತಾರೆ ಅಥವಾ ಬೇಟೆಗಾರರು ಏನಿರ್ತಾರೆ ಅವರು ಆ ಥರ ಮಾಡಿದಾಗ ಆ ಗಾಯ ವಾಸಿ ಆಗುತ್ತೆ. ಅದು ಅವಾಗಲಿಂದ ಈ ಒಂದು ದೇವಸ್ಥಾನಕ್ಕೆ, ಈ ಒಂದು ಲಿಂಗಕ್ಕೆ ವೈದ್ಯನಾಥೇಶ್ವರ ಅನ್ನೋ ಒಂದು ಪ್ರಸಿದ್ಧಿ ಬರುತ್ತೆ. ನಂತರ ಈ ಒಂದು ಜಾಗಕ್ಕೆ ತಲಕಾಡು ಅನ್ನೋ ಹೆಸರು ಕೂಡ ಬಂತು ಅಂತ ಕೂಡ ಹೇಳ್ತಾರೆ. ಇದು ಇಲ್ಲಿರುವಂಥ ಪುರಾಣ ಇತಿಹಾಸ. ಇಲ್ಲಿ ಬಂದರೆ ತುಂಬ ಜನ ನಂಬಿಕೆ ಏನಿದೆ ಅಂತ ಅಂದರೆ ಇಲ್ಲಿಗೆ ಬಂದು ಕಾವೇರಿಗೆ ಮಿಂದು ಅಂದರೆ ಕಾವೇರಿಯಲ್ಲಿ ಸ್ನಾನ ಮಾಡಿ ನಂತರ ಇಲ್ಲಿಗೆ ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡೋದ್ರಿಂದ ಅವ್ರಿಗೆ ಯಾವುದೇ ಒಂದು ಕಾಯಿಲೆ ಇದ್ರೂ ಆ ಕಾಯಿಲೆ ವಾಸಿ ಆಗುತ್ತೆ ಅಂತ ಇಲ್ಲಿನ ಒಂದು ನಂಬಿಕೆ. ಇಲ್ಲಿ ಎಲ್ಲಿ ನೋಡಿದರೂ ಲಿಂಗಗಳು ಕಾಣುತ್ತವೆ. ನೋಡಿ, ಇಲ್ಲೂ ಒಂದು ಲಿಂಗ ಇದೆ, ಅಲ್ಲಿ 2 ಲಿಂಗ ಇದೆ, ಎಲ್ಲಿ ನೋಡಿದರೂ ಲಿಂಗ. ಅಂದರೆ ತಲಕಾಡಿನ ಗಂಗರು ಎಷ್ಟು ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ನಂತರ ಚೋಳರು, ಅವರು ಒಂದು ಶೈವರು, ಶಿವನ ಒಂದು ಭಕ್ತರು, ಅವರು ಕೂಡ ಎಷ್ಟು ಶಿವನ ಒಂದು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಆನಂತರ ನಮ್ಮ ಹೊಯ್ಸಳರು ಬಂದರು, ವಿಜಯನಗರ ಅರಸರು ಬಂದರು. ಆದರೆ ಚೋಳರು ಮಾಡಿದಂಥ ಯಾವುದೇ ಒಂದು ಡೆವಲಪ್ಮೆಂಟ್ನ ಅವರು ಹಾಳು ಮಾಡಲಿಲ್ಲ. ಆದರೆ ಕೆಲವೊಂದು ಹೇಳ್ತಾರೆ ಚೋಳರು ನಮ್ಮ ಒಂದು ಗಂಗರ ಒಂದು ಡೆವಲಪ್ಮೆಂಟ್ನ ತುಂಬ ಹಾಳು ಮಾಡಿದ್ರು ಅಂತ ಕೂಡ ಹೇಳ್ತಾರೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಒಳಗಡೆ ಅಲೌಡ್ ಇಲ್ಲ ವೈದ್ಯನಾಥೇಶ್ವರನ ತೋರಿಸ್ಲಿಕ್ಕೆ. ಬಟ್ ನಾನಂತೂ ನೋಡಿದೆ, ತುಂಬ ಖುಷಿ ಆಯಿತು ನೋಡಿ. ಇಲ್ಲಿ ಶಕ್ತಿ ಗಣಪತಿ ದೇವಸ್ಥಾನವನ್ನು ನೋಡಿ ನಮಸ್ಕಾರ ಮಾಡ್ಕೊಬಿಡೋಣ. ಈ ಒಂದು ಜಾಗನ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ, ಏನು ಕಲಾಮಂದಿರ ಅಂತ ಕೂಡ ಕರೀತಾರೆ. ಅಂದರೆ ಎಷ್ಟು ಕಲೆಗಳಿದೆ ಇಲ್ಲಿ, ಅದಕ್ಕೋಸ್ಕರ ಇಲ್ಲಿ ಕಲಾಮಂದಿರ ಅಂತ ಕರೀತಾರೆ. ಇನ್ನೊಂದು ವಿಶೇಷ ಒಂದು ಶಿಲ್ಪವನ್ನು ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ತೋರಿಸ್ತೀನಿ ಬಾ ನೀನು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಪ್ರಮುಖವಾಗಿ ಹೇಳಬೇಕು. ಈ ಒಂದು ಕೆತ್ತನೆ ಬಗ್ಗೆ ನೋಡಿ, ಏನು ಕಾಣಿಸ್ತಿದೆ ಇಲ್ಲಿ. ಏಕಶಿಲಾದಲ್ಲಿ 5 ಎಡೆಯ ಸರ್ಪವನ್ನು ಕೆತ್ತಿ ಅದಕ್ಕೆ ಬಳೆಗಳನ್ನು ಜೋಡಿಸಿದ್ದಾರೆ. ಈಗ ಸದ್ಯ 2 ಬಳೆಗಳಿದೆ, ಆದರೆ ಮುಂಚೆ 7 ಬಳೆಗಳಿದ್ವಂತೆ. ಆ 7 ಬಳೆಗಳಲ್ಲಿ 5 ಬಳೆಗಳು ಈಗಿಲ್ಲ, ಕೇವಲ ಈಗ 2 ಬಳೆ ಮಾತ್ರ ಇದೆ. ಆದರೆ ಒಂದಕ್ಕೊಂದು ಬಳೆಗಳನ್ನ ಹೇಗೆ ಜೋಡಿಸಿದ್ರು, ಹಾಗೆ ಅದು ಜೋಡಿಸಿರೋದಲ್ಲ, ಅಂದರೆ ಕಲ್ಲಿನಲ್ಲಿ, ಒಂದೇ ಕಲ್ಲಿನಲ್ಲಿ ಆ ಬಳೆಗಳನ್ನ 5 ಬಳೆಗಳನ್ನ ಕೆತ್ತಿರೋದು. ಅಂದರೆ ಒಂದೇ ಕಲ್ಲಿನಲ್ಲಿ ಬಳೆಗಳನ್ನ ನುಣುಪಾಗಿ ಕೆತ್ತಿ ಒಂದಕ್ಕೊಂದು ಜೋಡಿಸ್ಕೊಂಡು ಬಂದಿರೋದು. ಕೆಳಗಡೆವರೆಗೂ ಕೂಡ ಇಲ್ಲಿ ಏನು ಕಾಣಿಸ್ತಿದೆ, ಕೆಳಗಡೆವರೆಗೂ ಕೂಡ ಆ ಬಳೆಗಳು ಕಾಣಿಸ್ತಾ ಇದ್ವಂತೆ. ಬಟ್ ಈಗ ಕಾಣಿಸ್ತಿರೋದು 2 ಬಳೆಗಳು. ಅದಕ್ಕೆ ದಯವಿಟ್ಟು ಗೋಡೆಗಳ ಮತ್ತು ಬಳೆಗಳನ್ನ, ಮೂರ್ತಿಗಳನ್ನ ಮುಟ್ಟಬೇಡಿ ಅಂತ ಹಾಕಿದ್ದಾರೆ. ಸ್ನೇಹಿತರೆ, ಪ್ರತಿಯೊಂದು ಶಿಲೆಯಲ್ಲೂ, ಪ್ರತಿಯೊಂದು ಕೆತ್ತನೆಯಲ್ಲೂ ಒಂದೊಂದು ಕಥೆಗಳಿದೆ. ಹೇಗೆ ಸಾಧ್ಯ ಇದು ಅಂದರೆ, ಒಂದೊಂದು ಕಲ್ಲುಗಳಲ್ಲೂ ಒಂದೊಂದು ಕಥೆಗಳನ್ನ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ.
ಸುಮ್ಮನೆ ಅಂತೂ ಕೆತ್ತಿರಲ್ಲ ನೋಡಿ. ಪ್ರತಿಯೊಂದು ಕಲ್ಲಿನಲ್ಲೂ ವಿಧ ವಿಧವಾದ ವಿಶೇಷವಾದ ಕೆತ್ತನೆಗಳಿದೆ. ಆ ಕೆತ್ತನೆಗಳು ಪ್ರತಿಯೊಂದು ಒಂದೊಂದು ಕಥೆಗಳನ್ನ ಹೇಳ್ತವೆ. ಬಾ ಈ ದೇವಸ್ಥಾನದಲ್ಲಿ ಅಂದರೆ ಈ ಒಂದು ಪೂರ್ತಿ ಕಲೆಗಳು ತುಂಬ ಕೆತ್ತನೆಗಳಿದೆ. ಆ ಒಂದು ಕೆತ್ತನೆಗಳು ಪ್ರತಿಯೊಂದು ನನಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ. ನನಗೆ ಯಾವುದು ಗೊತ್ತಾಗಿದೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗಿಲ್ಲೂ ಒಂದು ನೋಡ್ತಾ ಇರ್ಬೋದು. ಇದು ಯಾರು ಹೇಳಿ? ನಟರಾಜ ಇದು ಯಾರಂತ ಗೊತ್ತಿಲ್ಲ. ತುಳಿತಾ ಇರೋದು, ಅದ್ರ ಮೇಲೆ ನೃತ್ಯ ಮಾಡ್ತಾ ಇರೋದು. ಇಲ್ಲಿ ನೋಡ್ತಾ ಇರ್ಬೋದು ನಟರಾಜನ ಒಂದು ಜಾಗಟೆ, ಏನಂತಾರೆ ಅದಕ್ಕೆ, ಡಮರುಗ. ಪ್ರತಿಯೊಂದು ಕೆತ್ತನೆಯಲ್ಲೂ ಪ್ರತಿಯೊಂದು ಶಿಲ್ಪದಲ್ಲೂ ಒಂದೊಂದು ಕಥೆಗಳಿದೆ. ಆದರೆ ಸ್ನೇಹಿತರೆ ನೋಡಿ, ಇಲ್ಲಿ ಯಾವುದೋ ಒಂದು ಕೆತ್ತನೆನ ಪೂರ್ತಿ ಹಾಳು ಮಾಡಿದ್ದಾರೆ. ಇದು ಏನೋ ಒಂದು ಸೂಚನೆ ಇತ್ತು ಅನಿಸುತ್ತೆ, ಬಟ್ ಪೂರ್ತಿ ಹಾಳಾಗಿದೆ. ಇದು ನೋಡ್ತಾ ಇರ್ಬೋದು ನೀವು, ಪೂರ್ತಿ ಹಾಳಾಗಿದೆ. ನೋಡಿ, ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಬೇಡರ ಕಣ್ಣಪ್ಪನ ಚಿತ್ರ. ಬಾ ಒಳಗಡೆ ಹೋಗೋಣ. ಇಲ್ಲೂ ಒಂದೇನೋ ಇತ್ತು ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಬಟ್ ಕಟ್ಟಾಗಿದೆ ಈ ಕೊನೆಯಲ್ಲಿ, ಹಾಳಾಗಿದೆ ಅಷ್ಟೇ. ಕೆಲವೊಂದು ತುಂಬ ವರ್ಷಗಳಿಂದ ಇದ್ದಿರೋ ಕಾರಣ ಇದು ಕೆಲವೊಂದು ಹಾಳಾಗಿದ್ದಾವೆ. ಹಾಂ, ಸ್ನೇಹಿತರೆ ಇನ್ನೊಂದು ನಿಮಗೆ ತುಂಬ ಮುಖ್ಯವಾಗಿ ನಾನು ತೋರಿಸ್ಬೇಕು ಅಂದಿದ್ದು ನೋಡಿ, ನಮ್ಮ ಕರ್ನಾಟಕದ ಕಣ್ಮಣಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಪ್ರಪ್ರಥಮ ಸಿನಿಮಾ ಮಾಡ್ತಾರೆ. ಅದು ಯಾವ್ದು ಹೇಳಿ? ಬೇಡರ ಕಣ್ಣಪ್ಪ. ಆ ಬೇಡರ ಕಣ್ಣಪ್ಪನ ಏನು ಕತೆ ಇದೆ, ಆ ಕತೆನ ಈ ಒಂದು ಶಿಲ್ಪಿ ಅಥವಾ ಶಿಲೆ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಲಿಂಗ, ಕರೆಕ್ಟಾ? ಈ ಲಿಂಗನ ಮತ್ತು ಇಲ್ಲಿ ಬೇಡರ ಕಣ್ಣಪ್ಪ ತನ್ನ ಕಣ್ಣನ್ನು ಕೀಳ್ತಾ ಇದ್ದಾರೆ. ಅಂದರೆ ಲಿಂಗಕ್ಕೆ ಯಾವಾಗ ರಕ್ತದ ಒಂದು ಕಣ್ಣೀರು ಬರುತ್ತೆ, ಆವಾಗ ಬೇಡರ ತನ್ನ ಕಣ್ಣನ್ನು ಶಿವನಿಗೆ ಕಿತ್ತು ಕೊಟ್ಟ ಅಂತ ಒಂದು ಕತೆ ಇದೆ. ಅದು ಡಾಕ್ಟರ್ ರಾಜ್ಕುಮಾರ್ ಅವರು ಬೇಡರ ಕಣ್ಣಪ್ಪ ಅನ್ನೋ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಅದೇ ಈ ಒಂದು ಸ್ನೇಹಿತರೆ ನೋಡಿದ್ರಲ್ಲ, ಇದು ಸೂರ್ಯನಾರಾಯಣ. ನಂತರ ನೀವು ಇಲ್ಲಿ ನೋಡ್ಬೋದು ನಮ್ಮ ಇತಿಹಾಸಕಾರರು. ನಾನು ಚೆಕ್ ಮಾಡ್ತೀನಿ ಯಾವ್ದು ನೀವು ಹೇಳ್ತಿದ್ದೀರಲ್ಲ, ಇದ್ರ ಮಸಾಜ್ ಮಾಡಿಯೇ ಗೊತ್ತು. ನಾನು ಮಾಡಿ ನೀವೇನ ಇದು ನೋಡ್ಕೊಳ್ಳಿ. ಸರಿ, ಖಂಡಿತ ಅದೇನಿಲ್ಲ, ಪರವಾಗಿಲ್ಲ. ನಿಮ್ಮ ನಂಬರ್ ತೊಗೊಂಡಿದ್ದ ನೋಡಿ. ಸ್ನೇಹಿತರೆ, ತಲಕಾಡಿನ ಪಂಚಲಿಂಗದ ಪ್ರಮುಖವಾದ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಸ್ವಾಗತ. ಇಲ್ಲೇ ಎಲ್ಲ ಚಪ್ಪಲ್ ಬಿಡೋದು, ಬಿಡುವುದಾ? ಓಕೆ, ವೆಲ್ಕಮ್ ಟು ವೈದ್ಯನಾಥೇಶ್ವರ.
ಸ್ನೇಹಿತರೆ, ಪಂಚಲಿಂಗದಲ್ಲಿ ತುಂಬ ಮುಖ್ಯವಾದ ದೇವಸ್ಥಾನ ಈ ವೈದ್ಯನಾಥೇಶ್ವರ ದೇವಸ್ಥಾನ. ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಇದರ ಇತಿಹಾಸ ಏನಂತ. ದೇವಸ್ಥಾನ ನೋಡ್ಕೊ. ಇದೇ ಮೇನ್ ಹೆಬ್ಬಾಗ್ಲು ವೈದ್ಯನಾಥೇಶ್ವರನಿಗೆ. ಬಿಸಿಲಿರೋ ಕಾರಣ ಅಷ್ಟು ನೀಟಾಗಿ ಕಾಣಿಸ್ತಾರೆ ಅನ್ಕೊತೀನಿ. ನಿಮಗೆ ಇನ್ನೊಂದು ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ತುಂಬ ಮುಖ್ಯವಾಗಿ ಒಂದು ಕೆತ್ತನೆಯನ್ನು ತೋರಿಸ್ತೀನಿ. ಇಡೀ ನಮ್ಮ ಭಾರತದಲ್ಲಿ ಭಾರತೀಯರಲ್ಲದೆ ಹೊರಗಡೆಯವರು ಕೂಡ ಬಂದು ಇದರ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಅದನ್ನು ನಾನೀಗ ತೋರಿಸ್ತೀನಿ. ನಂದಿ ನೋಡ್ಕೊಬಿಡಿ, ಧ್ವಜಸ್ತಂಭ ಅಥವಾ ವೀರಗಲ್ಲು ನೋಡ್ಕೊಬಿಡಿ. ತುಂಬ ವೈದ್ಯನಾಥೇಶ್ವರ ದೇವಸ್ಥಾನದ ಶಿಲ್ಪಕಲೆಗಳ ಬಗ್ಗೆ ನಿಮಗೆ ಎಷ್ಟು ತಿಳ್ಕೊಂಡ್ರೂ ಕಮ್ಮಿ ಆಗುತ್ತೆ. ನಾನು ಫಸ್ಟು ನೋಡಬೇಕಾಗಿರೋಂಥ ಶಿಲ್ಪಕಲೆ ಅಂದರೆ ನೋಡಿ, ಇಲ್ಲೇನು ನೋಡ್ತಾ ಇದ್ದೀರಾ, ಈ 2 ದ್ವಾರಪಾಲಕರು. ನೀವೇನು ನೋಡ್ತಾ ಇದ್ದೀರಾ, ಈ ದ್ವಾರಪಾಲಕರು ನೋಡ್ತಾ ಇದ್ದೀರಲ್ವ, ಅವ್ರು ನೋಡಿ, ಅವರು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಾ ಇರೋದು. ತುಂಬ ಪ್ರಮುಖವಾಗಿ ತುಂಬ ಜನಕ್ಕೆ 3D ಅಂದರೆ ಈಗಿನ ಕಾಲದವ್ರು ಮಾಡಿದರು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮಗೆ ಯಾವ ಥರ ಕಾಣಿಸ್ತಿರ್ಬೋದು, ಇದು ದ್ವಾರಪಾಲಕರ ಥರ ಕಾಣಿಸ್ತಾ ಇದೆ ಅಲ್ವಾ? ನೋಡಿ, ಕರೆಕ್ಟ್ ಅಲ್ವಾ? ಆದರೆ ಇದರಲ್ಲಿ ಒಂದು ವಿಶೇಷತೆ ಕೆತ್ತನೆಯನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಹತ್ರ ಹೋಗ್ತಿದ್ದಂಗೆ ಒಂದು ಸಲ ಗಮನಿಸಿ. ಈ ಒಂದು ಜಾಗದಿಂದ ಈ ಒಂದು ಜಾಗದವರೆಗೂ ಹೇಗೆ ಕಾಣಿಸ್ತಾ ಇದೆ? ಆಂಜನೇಯ ಅಲ್ಲ, ನಂದಿಯ ರೀತಿ, ನಂದಿಯ ಮುಖದ ರೀತಿ ಅಬ್ಸರ್ವ್ ಮಾಡು ಕರೆಕ್ಟಾಗಿ. ಇದು ಮುಖ, ಈ ಒಂದು ಜಾಗ, ಇದೆರಡು ಕಣ್ಣುಗಳು, ಇದು ಈ ಜಾಗ ಕೊಂಬು. ಅಂದರೆ ಆಗಿನ ಕಾಲದಲ್ಲೂ ಕೂಡ, ಈಗಿನ ಕಾಲದಲ್ಲಿ 3D ಅಂತ ಹೇಳ್ತಾರೆ, ಆದರೆ 3Dಕ್ಕಿಂತ ಮಿಗಿಲಾಗಿ ಈ ಒಂದು ಕೆತ್ತನೆಯನ್ನು ಮಾಡಿದ್ದಾರೆ. ಇದೆಲ್ಲ ಏನಿದೆ, ಇದೆಲ್ಲ ಬಟ್ಟೆ ಅಲ್ಲ, ಇದೆಲ್ಲ ಒಡವೆಯಲ್ಲಿ ಮುಚ್ಕೊಂಡಿರೋದು. ಇದು ಇದು ಅದೆಲ್ಲ ಒಡವೆ. ಇದು ಮತ್ತು ಗದೆಯಲ್ಲಿ ಕೂಡ ಆಗಿನ ಕಾಲದಲ್ಲಿ ಸರ್ಪ ಗದೆಯ ಜೊತೆ ಇತ್ತು. ಆ ಕೆತ್ತನೆಯ ಹಿನ್ನೆಲೆ ಏನಂತ ತಿಳ್ಕೊಳ್ಳಿ ಸ್ನೇಹಿತರೆ. ನಾನು ಒಂದು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಆ ವಿಡಿಯೋನ. ಈ ಒಂದು ಕೆತ್ತನೆ ನೋಡಿ ಯಾವ ಥರ ಇದೆ ಅಂತ. ಈ ಒಂದು ನಂದಿಯ ಮುಖವನ್ನು ದ್ವಾರಪಾಲಕನ ಜೊತೆ ಕೆತ್ತಿದ್ದಾರೆ ಅಂತಂದರೆ ಅವರ ಒಂದು ಕೆತ್ತನೆಯ ವಿಶೇಷತೆ ಜೊತೆಗೆ ಅವರ ಒಂದು ಚಾಣಾಕ್ಷತನ ಹೇಗಿದೆ ನೀವು ಕಾಣ್ಬೋದು. ಇಲ್ಲಿ ನಿಮ್ಗೆ ಇನ್ನೂ ಕ್ಲೋಸಲ್ಲಿ ಕಾಣಿಸ್ತೀನಿ. ಅದು ದ್ವಾರಪಾಲಕನ ಹೊಟ್ಟೆಯಲ್ಲಿ ನಂದಿ ಕಾಣಿಸ್ತಾ ಇದೆಯಾ? ಕೆಳಗಡೆ ಇರೋದು ಮುಖ, ಆನಂತರ 2 ಕಣ್ಣುಗಳು ಮತ್ತು ಮೇಲ್ಗಡೆ ಕೊಂಬುಗಳು ಹೋಗಿದೆ. ಇದನ್ನು ಇಂಟರ್ನ್ಯಾಷನಲಿಂದ ಬಂದು ಕೂಡ ಇದನ್ನು ಸಂಶೋಧನೆ ಮಾಡಿದ್ದಾರೆ. ಪ್ಲಸ್ ಅವರು ಕೂಡ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಕೆತ್ತನೆಯನ್ನು ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ. ಅಂದರೆ ಒಂದು ನಾರ್ಮಲ್ ಒಂದು ಮನುಷ್ಯನ ಚಿತ್ರ, ಒಬ್ಬ ದ್ವಾರಪಾಲಕನ ಚಿತ್ರ ಕೆತ್ತಿ ಅದ್ರ ಜೊತೆಗೆ ಈ ರೀತಿ 3D ಆಕಾರದಲ್ಲಿ, ಅಂದರೆ 2 ರೀತಿ ಕಾಣಿಸ್ಬೇಕು ಆ ರೀತಿ ಕೆತ್ತಿದಾರೋ, ಅದೇ ಒಂದು ಆಶ್ಚರ್ಯ. ಅದ್ರ ಜೊತೆಗೆ ಕೇವಲ ಇದೊಂದೇ ಒಂದು ಕೆತ್ತನೆ ಅಲ್ಲ, ಇದೊಂದೇ ಒಂದು ಶಿಲ್ಪಿ ಅಲ್ಲ, ಈ ದೇವಸ್ಥಾನದ ಸುತ್ತ ಕೂಡ ಚಿಕ್ಕ ಚಿಕ್ಕ ಕೆತ್ತನೆಗಳು ಕೂಡ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಒಬ್ಬರು ದೇವರು, ಜೊತೆಗೆ ಮಹಿಷಾಮರ್ದಿನಿ. ಈ ಯಾರು ಇದು ಅಂತಂದರೆ ಮಹಿಷ ಅಂದರೆ ಎಮ್ಮೆಯನ್ನು ಕೊಲ್ತಾ ಇರೋಂಥ ಮರ್ದಿನಿ ಅಂದರೆ ಚಾಮುಂಡೇಶ್ವರಿ. ಈ ಒಂದು ರೀತಿ ಏನು ಕಾಣಿಸ್ತಿದೆ, ಇದು ಮಹಿಷ ಅಂದರೆ ಎಮ್ಮೆ ಕೊಲ್ತಾ ಇರೋದು ಚಾಮುಂಡಿ. ಆನಂತರ ಬಂದರೆ ಇಲ್ಲಿ ನಿಮಗೆ ಬ್ರಹ್ಮ ಕಾಣಿಸ್ತಾರೆ ನೋಡಿ, 3 ಮುಖದ ಬ್ರಹ್ಮನ ಕೆಳಗಡೆ ವಾಹನ. ಸ್ನೇಹಿತರೆ, ಇದೇ ನೋಡಿ ಕೀರ್ತಿನಾರಾಯಣ ದೇವಸ್ಥಾನ. ಇದು ಮುಂದ್ಗಡೆ ಕಲ್ಯಾಣಿ ಇದೆ. ಬನ್ನಿ ಕಲ್ಯಾಣಿ ನೋಡೋಣ ಫಸ್ಟು. ಬಾ ದೀಪು.
ಈ ಕಲ್ಯಾಣಿಯ ಮುಂದ್ಗಡೆ ಇರೋದೇ ಕೀರ್ತಿನಾರಾಯಣ ದೇವಸ್ಥಾನ. ಇಲ್ಲಿ ವೈದ್ಯನಾರಾಯಣ ದೇವಸ್ಥಾನಕ್ಕೆ ನೆಕ್ಸ್ಟ್ ಹೋಗೋಣ. ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನೋಡಿ, ಇದು ವಿಜಯನಗರದ ಲಾಂಛನ ಚಿಹ್ನೆ. ನೀವು ಈ ಚಿಹ್ನೆ ಎಲ್ಲಿ ನೋಡ್ತೀರಾ ಅಲ್ಲಿ ವಿಜಯನಗರದ ವಾಸ್ತುಶಿಲ್ಪ ಎದ್ದು ಕಾಣುತ್ತೆ ಅಂತ ನೀವು ನೋಡ್ಬೋದು. ಎರಡೂ ಕಡೆ ಕೂಡ ವಿಜಯನಗರದ ವಾಸ್ತುಶಿಲ್ಪ ಇದೆ. ಎಷ್ಟು ದೈತ್ಯವಾದ ಒಂದು ಹೆಬ್ಬಾಗ್ಲನ್ನು ಕೆತ್ತಿದ್ದಾರೆ. ಅದಕ್ಕೆ ಸ್ನೇಹಿತರೆ ನೋಡಿದ್ರಲ್ಲ ವೈದ್ಯನಾಥೇಶ್ವರ ದೇವಸ್ಥಾನ. ವೈದ್ಯನಾಥನ ಒಂದು ಚರಿತ್ರೆ ಅಥವಾ ಇಲ್ಲಿನ ಶಿಲ್ಪಕಲೆಗಳು ನನಗೆ ತುಂಬ ಇಷ್ಟ ಆಗೋದು. ಪುರಾಣ ಇತಿಹಾಸಕ್ಕಿಂತ ಹೆಚ್ಚಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಇಲ್ಲಿನ ಒಂದು ಇತಿಹಾಸ ಪ್ಲಸ್ ಅದರ ಒಂದು ಶಿಲ್ಪಕಲೆಗಳು. ಆಗಿನ ಕಾಲದಲ್ಲಿ ಯಾವುದೇ ಒಂದು ಟೆಕ್ನಾಲಜಿ ಇಲ್ಲದೆ ಕೂಡ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂದರೆ ಇಟ್ಸ್ ಎ ಗ್ರೇಟ್ ಅಂತ ಹೇಳ್ಬೋದು. ಅದಕ್ಕೆ ವರ್ಡೇ ಇಲ್ಲ ಬೇರೆ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಪ್ಲಸ್ ನಮ್ಮ ಒಂದು ಈ ಪ್ರಯತ್ನಕ್ಕೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಾಯ್ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಬಾಯ್ ಬಾಯ್. ಸ್ನೇಹಿತರೆ ತಲಕಾಡಿಗೆ ಬಂದರೆ ತುಂಬ ಜನ ಬರೋದೆ ಕಾವೇರಿ ನದಿಗೆ, ಮತ್ತು ಕಾವೇರಿ ನದಿಯಲ್ಲಿ ಎಂಜಾಯ್ ಮಾಡಲಿಕ್ಕೆ. ಬಟ್ ನಾವು ಬಂದು ಎಲ್ಲ ದೇವಸ್ಥಾನಗಳ ಸುತ್ತಕೊಂಡು ಲಾಸ್ಟಲ್ಲಿ ಕಾವೇರಿ ನದಿಗೆ ಹೋಗ್ತಿದ್ದೀವಿ. ಬಟ್ ಕಾವೇರಿ ನದಿಗಿಂತ ಮುಂಚೆ ನಾವು ಪಾತಾಳೇಶ್ವರ ದೇವಸ್ಥಾನ ಒಂದು ಬಾಕಿ ಇದೆ, ಅದನ್ನು ನೋಡ್ಕೊಂಡು ಹೋಗ್ಬಿಡ್ತೀವಿ. ಬಂದು ಅಡುಗೆ ಪಡೆಗೆಲ್ಲ ಮಾಡ್ಕೊಂಡೆಲ್ಲ ಊಟ ಹೋಗಿದ್ದು ಆಫೀಸ್ ಕಡೆಯಿಂದ ಬಂದು ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೋಗಿ ಅದೇ ಸ್ನೇಹಿತರೆ ಹಿಂದೆನೇ ಉಳ್ಕೊಂತು ಪಾತಾಳೇಶ್ವರ ದೇವಸ್ಥಾನ. ಬಟ್ ಕಾವೇರಿ ನದಿಗೊಂದು ವಿಸಿಟ್ ಮಾಡಿಬಿಟ್ಟು ನಂತರ ಪಾತಾಳೇಶ್ವರ ದೇವಸ್ಥಾನಕ್ಕೆ ಹೋಗೋಣ. ನೀವು ಸುತ್ತ ನೋಡ್ತಾ ಇರ್ಬೋದು. ತಲಕಾಡಿಗೆ ಬಂದರೆ ದೇವಸ್ಥಾನ ನೋಡೋಕೆ ಬರ್ತಾರೋ ಇಲ್ವೋ ಜನ ಗೊತ್ತಿಲ್ಲ. ಇವಾಗ ನೋಡ್ರಲ್ಲ ಎಷ್ಟು ದೇವಸ್ಥಾನಗಳಿದ್ದು, ಅಲ್ಲಿಗೆಲ್ಲ ನೋಡ್ಲಿಕ್ಕೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ನೋಡಿ ಅಲ್ಲಿ ಯಾರೂ ಜನಗಳೇ ಇಲ್ಲ, ಜನಗಳೇ ಕಾಣಿಸ್ತಿಲ್ಲ. ಆದರೆ ಇಲ್ಲಿ ನೋಡಿ ಜನ ಜಾತ್ರೆ, ಜನ ಜಾತ್ರೆ ನೋಡಿದ್ರ. ಜನಗಳಿಗೆ ಏನು ಇಷ್ಟ ಈಗ ಗೊತ್ತಾಯ್ತಾ? ಜನಗಳಿಗೆ ಕೇವಲ ನೀರಲ್ಲಿ ಆಟ ಆಡೋದು, ಫ್ಯಾಮಿಲಿ ಜೊತೆ ನೋಡ್ತಾ ಇದ್ದೀರ. ಇಲ್ಲಿ ಇನ್ನೂ ಒಂದು ಏನಂದರೆ ಸ್ವಂತ ಏನೋ ತಗೊಬಂದು ಅಲ್ಲಲ್ಲೇ ಏನಾದರೂ ಸ್ವಂತವಾಗಿ ಮಾಡ್ಕೊಂಡು ಕೂಡ ಹೋಗ್ತಾರೆ. ಇಲ್ಲಿ ಏನು ಆಟಾಡಕ್ಕೆ ಹೋಗಲ್ಲ, ಜಸ್ಟ್ ನೋಡ್ಕೊಂಡು ಮಾತ್ರ ಹೋಗ್ತೀವಿ. ಅದೇನಂತ ನಡ್ಕೊಂಡು ಬೈಕಲ್ಲಿ ಹೋಗೋಣ. ದೀಪು ಶಾಕ್ ಆಗ್ಬಿಟ್ಟಾಳೆ. ಅಲ್ಲಿ ದೇವಸ್ಥಾನಗಳು ನೋಡಿದ್ರೆ 4 3 ಮತ್ತೊಂದು ಜನಗಳಿದ್ದಾರೆ. ಇಲ್ಲಿ ಜನಗಳು ನೋಡಿದ್ರೆ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಇಲ್ಲಿದ್ದಾರೆ ಜನ ನೋಡಿ. ತಲಕಾಡಿಗೆ ಬಂದರೆ ಜನ ಇಷ್ಟು ಜನ ಬರೋದೇ ಇಲ್ಲಿ ನೀರಲ್ಲಿ ಆಟ ಆಡಲಿಕ್ಕೆ, ಕಾವೇರಿಯಲ್ಲಿ ನೆಂದು ಮಿಂದು ಸ್ನಾನ ಮಾಡಿ ಪಾಪನ ಕಳ್ಕೊಂಡು ಹೋಗೋಕ್ಕೆ. ಬಟ್ ನಾವು ದೇವಸ್ಥಾನಗಳನ್ನ ನೋಡಿಕೊಂಡು ದೇವಸ್ಥಾನಗಳನ್ನ ಖುಷಿಯಿಂದ, ಬಟ್ ಟೈಮ್ ಇಲ್ಲ. ನಾವು ಇದು ಕೂಡ ಹೋಗ್ಬೇಕು ಮಲೆಮಹದೇಶ್ವರ ದೇವಸ್ಥಾನಕ್ಕೆ. ಆ ಕಾರಣಕ್ಕೋಸ್ಕರ ನಾವು ಇಲ್ಲಿ ಈಗ
ಆಟ ಆಡೋಕ್ಕೆ ಹೋಗ್ತಿಲ್ಲ, ಸ್ನಾನ ಮಾಡೋಕ್ಕೆ ಹೋಗ್ತಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಬಂದೇ ಬರೋಣ ಇನ್ನೊಂದು ಸಲ ಫ್ಯಾಮಿಲಿ ಜೊತೆ ತಲಕಾಡಿಗೆ ಬಂದು ಇದೇ ಥರ ಎಲ್ಲ ಫ್ಯಾಮಿಲಿ ಯಾವ ಥರ ಎಂಜಾಯ್ ಮಾಡ್ತಾಯಿದ್ದಾರೆ ಅದೇ ಥರ ಎಂಜಾಯ್ ಮಾಡ್ಕೊಂಡು ಹೋಗೋಣ. ಓಕೆ, ಆಟ ಆಡ್ತೀಯಾ? ಫ್ಯಾಮಿಲಿ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ, ಎಲ್ಲ ತಗೊಬಂದು ಎಲ್ಲ ಸಾಮಾನುಗಳು ಬಸ್ಸು ಇಲ್ಲಿ ಹೆಂಗೊತ್ತಾ, ಸಾಮಾನು ಸಹಿತ ತಗೊಬಂದು ಗ್ಯಾಸ್ ಎಲ್ಲ ಸಾಮಾನು ಸಹಿತ ತಗೊಬಂದು ಇಲ್ಲಿ ಅಡುಗೆಗಳು ಮಾಡಿಕೊಂಡು ಊಟ ಗಿಡ ಮಾಡಿಕೊಂಡು ಹೋಗ್ತಾರೆ ಗೊತ್ತಾ. ಅದಕ್ಕೆ ಇಲ್ಲಿ ಇಷ್ಟೊಂದು ಫೇಮಸ್ಸು ತಲಕಾಡು ಅಂತ ಅಂದರೆ ಗಂಗರು ಕಟ್ಟಿಸಿದಂಥ 30 ದೇವಸ್ಥಾನಗಳನ್ನು ನೋಡುವಂಥ ಇಂಟ್ರೆಸ್ಟ್ ಅಷ್ಟು ಜನಕ್ಕಿಲ್ಲ. ಇಷ್ಟು ಇಂಟ್ರೆಸ್ಟ್ ಇಲ್ಲ. ಇದು ಕೇವಲ ನಮ್ಮ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿ ಫ್ಯಾಮಿಲಿ ಜೊತೆ ಇಲ್ಲಿ ಎಂಜಾಯ್ ಮಾಡಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು. ಅದು ಅವ್ರ ತಪ್ಪೇನಿಲ್ಲ. ಕೆಲವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ದೇವಸ್ಥಾನಗಳ ಬಗ್ಗೆ ನಮ್ಮ ಥರ. ನಾವು ಒಂದು ಟೈಮಲ್ಲಿ ಬಂದು ಆ ಥರ ಎಲ್ಲ ಮಾಡಿದ್ದೀವಿ. ಬಟ್ ಯಾವಾಗ ಅರಿವಾಗುತ್ತೆ ಆವಾಗಲೇ ಆ ಒಂದು ನಮ್ಮ ಇತಿಹಾಸ ಗೊತ್ತಾದಾಗಲೇ ಅವರು ಕೂಡ ಅರ್ಥ ಆಗೋದು ನಾವು ಎರಡನ್ನೂ ಮಾಡಬೇಕು ಅಂತ. ಈಗ ನನಗೆ ಅರ್ಥ ಆದಂಗೆ ನಿಮಗೂ ಕೆಲವರಿಗೆ ಈ ವಿಡಿಯೋ ನೋಡಿದ್ರೆ ಸ್ವಲ್ಪ ಅರ್ಥ ಆಗ್ಬೋದು ಅಂತ ಅಂದ್ಕೊತೀನಿ.